ಎಲ್ರಿಗೂ ನಮಸ್ಕಾರ. ಶುಕ್ರವಾರದ ಸಂಜೆ ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನು ಮಾಡಬೇಡಿ. ಹಿಂದೂ ಧರ್ಮದಲ್ಲಿ ವಾರದ ಎಲ್ಲ 7 ದಿನಗಳು ಯಾವುದಾದರೂ ದೇವರುಗಳು ಅಥವಾ ದೇವತೆಗಳಿಗೆ ಮೀಸಲಾಗಿವೆ. ಅದೇ ರೀತಿ ಶುಕ್ರವಾರವನ್ನು ಲಕ್ಷ್ಮಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಲಕ್ಷ್ಮಿಯನ್ನು ಭಕ್ತಿ ಮತ್ತು ವಿಧಿವಿಧಾನಗಳಿಂದ ಪೂಜಿಸುವ ಮೂಲಕ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎಂಬುದು ನಂಬಿಕೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಭಕ್ತರು ಶುಕ್ರವಾರ ಉಪವಾಸ ಮತ್ತು ಪೂಜೆ ಮಾಡುತ್ತಾರೆ. ಲಕ್ಷ್ಮೀ ದೇವಿಯು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ. ಲಕ್ಷ್ಮೀ ದೇವಿಯ ಶುಕ್ರನ ಸಂಬಂಧವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಶುಕ್ರ ಮತ್ತು ಲಕ್ಷ್ಮಿ ಇಬ್ಬರು ಸಂಪತ್ತನ್ನು ಕರುಣಿಸುವವರು. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ತಾಯಿಯು ಸಂತೋಷಗೊಂಡರೆ ಅವಳು ತನ್ನ ಭಕ್ತರಿಗೆ ವಿಶೇಷ ಆಶೀರ್ವಾದವನ್ನು ನೀಡುತ್ತಾಳೆ. ಆದರೆ ಶುಕ್ರವಾರದಂದು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಆದ್ದರಿಂದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನೀವು ಮರೆಯದೆ ಈ ಕೆಲಸವನ್ನು ಮಾಡಬಾರದು. ಶುಕ್ರವಾರದಂದು ಯಾವ ಕಾರ್ಯಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಎಂದು ನೋಡೋಣ. ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಸ್ವಚ್ಛತೆ ಇಷ್ಟ. ಹಾಗಾಗಿ ಅಪ್ಪಿತಪ್ಪಿಯೂ ಮನೆಯನ್ನು ಕೊಳಕು ಮಾಡಬೇಡಿ. ಶುಕ್ರವಾರದಂದು ಮನೆಯನ್ನು ಸ್ವಚ್ಛಗೊಳಿಸಿ ವಿಶೇಷ ಗಮನ ನೀಡಬೇಕು. ಈಶಾನ್ಯ ಮತ್ತು ಉತ್ತರ ದಿಕ್ಕಿನಲ್ಲಿ ಕಸ ಇತ್ಯಾದಿಗಳನ್ನು ಎಂದಿಗೂ ಇಡಬೇಡಿ. ಇದು ಮಾತಾ ಲಕ್ಷ್ಮಿ ಮತ್ತು ಭಗವಾನ್ ಕುಬೇರನ ವಾಸಸ್ಥಳವಾಗಿರುತ್ತದೆ. ಮನೆಯನ್ನು ಕೊಳಕಾಗಿ ಇಟ್ಟುಕೊಳ್ಳಬೇಡಿ. ಮನೆಯನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಕೇವಲ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ಎಲ್ಲ ಸಮಯದಲ್ಲೂ ಮನೆಯಲ್ಲಿ ಶುಚಿತ್ವಕ್ಕೆ ವಿಶೇಷ ಮಹತ್ವವಿದೆ. ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಸ್ವಚ್ಛತೆ ಇಷ್ಟ. ಹಾಗಾಗಿ ಅಪ್ಪಿತಪ್ಪಿಯೂ ಮನೆಯನ್ನು ಕೊಳಕು ಮಾಡಬೇಡಿ. ಶುಕ್ರವಾರದಂದು ಮನೆಯನ್ನು ಸ್ವಚ್ಛಗೊಳಿಸಲು ವಿಶೇಷ ಗಮನ ನೀಡಬೇಕು. ಆದರೆ ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಬೇಡಿ. ವಿಶೇಷವಾಗಿ ಶುಕ್ರವಾರದಂದು ಮದ್ಯ ಮತ್ತು ಮಾಂಸಾಹಾರವನ್ನು ಪೂಜೆಯ ಸಮಯದಲ್ಲಿ ಮಾತ್ರವಲ್ಲದೆ ವಿಶೇಷ ರಜಾ ದಿನಗಳಲ್ಲಿಯೂ ನಿಷೇಧಿಸಲಾಗಿದೆ. ವಿಶೇಷವಾಗಿ ಶುಕ್ರವಾರದಂದು ಮದ್ಯ ಮತ್ತು ಮಾಂಸವನ್ನು ಸೇವಿಸಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಆ ಮನೆಯ ವೈಭವ ಕ್ರಮೇಣ ಕಳೆದು ಹೋಗುತ್ತದೆ. ಯಾರಿಗೂ ಸಕ್ಕರೆ ಸಾಲ ಕೊಡಬೇಡಿ. ಹಿಂದೂ ನಂಬಿಕೆಗಳ ಪ್ರಕಾರ ಶುಕ್ರವಾರ ಸಕ್ಕರೆಯನ್ನು ದಾನ ಮಾಡಬಾರದು ಅಥವಾ ಎರವಲು ಕೊಡಬಾರದು, ಎರವಲು ತರಲೂಬಾರದು. ಹೀಗೆ ಮಾಡುವುದರಿಂದ ಶುಕ್ರನು ದುರ್ಬಲನಾಗುತ್ತಾನೆ. ಸಂತೋಷ ಮತ್ತು ಖ್ಯಾತಿಯು ಶುಕ್ರನ ಅಂಶಗಳಾಗಿವೆ ಎಂದು ನಂಬಲಾಗಿದೆ. ಶುಕ್ರನು ದುರ್ಬಲನಾಗಿದ್ದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಕೊರತೆ ಇರುತ್ತದೆ. ಶುಕ್ರವಾರದ ದಿನದಂದು ಹಣದ ವ್ಯವಹಾರ ಮಾಡಬಾರದು. ಒಬ್ಬರಿಂದ ಹಣವನ್ನು ತೆಗೆದುಕೊಳ್ಳಬಾರದು ಅಥವಾ ಕೊಡಬಾರದು. ಅದೇ ರೀತಿ ಯಾರ ಬಳಿಯೂ ಸಾಲ ಮಾಡಬಾರದು, ಯಾರಿಗೂ ಸಾಲ ಕೊಡಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಬಡತನದಿಂದ ಮನೆಯಲ್ಲಿ ತೊಂದರೆ ಉಂಟಾಗುತ್ತದೆ, ಮನೆಯಲ್ಲಿ ಅಶಾಂತಿ ಇರುತ್ತದೆ ಎಂಬ ನಂಬಿಕೆ ಇದೆ. ಶುಕ್ರವಾರ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಿ. ಈ ದಿನ ಎಲ್ಲ ರೀತಿಯ ಜಗಳಗಳನ್ನು ತಪ್ಪಿಸಿ. ಅದೇ ರೀತಿ ಮಾತಿನ ವಿಚಾರದಲ್ಲೂ ಹಿಡಿತ ಸಾಧಿಸಬೇಕು. ಯಾರನ್ನು ನಿಂದಿಸಬೇಡಿ ಅಥವಾ ಅನುಚಿತವಾಗಿ ವರ್ತಿಸಬೇಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಶುಕ್ರವಾರದ ದಿನದಂದು ಯಾರ ಬಗ್ಗೆಯೂ ಹೆಮ್ಮೆ ಅಥವಾ ಅಹಂಕಾರವನ್ನು ತೋರಿಸಬಾರದು. ತಾಯಿ ಲಕ್ಷ್ಮಿಯು ಅಹಂಕಾರಿಗಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಹೊಂದಿರುತ್ತಾಳೆ. ಆದ್ದರಿಂದ ಶುಕ್ರವಾರದಂದು ಅಂತಹ ಯಾವುದೇ ಕೆಲಸವನ್ನು ಮಾಡುವುದನ್ನು ತಪ್ಪಿಸಿ. ಅಡುಗೆ ಮನೆಯಲ್ಲೂ ತಾಯಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ನಿತ್ಯ ಅಡುಗೆ ಮನೆ ತುಂಬ ಸ್ವಚ್ಛವಾಗಿರಬೇಕು. ಅದರಲ್ಲೂ ಶುಕ್ರವಾರದಂದು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಶುಕ್ರವಾರ ದಿನ ಮಾಡಬೇಕಾದ ಕೆಲಸಗಳು ಯಾವುವು ಎಂದರೆ, ಶುಕ್ರವಾರದ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ. ಈ ದಿನ ಬೆಳಗ್ಗೆ ಮತ್ತು ಸಂಜೆ ಲಕ್ಷ್ಮಿಯನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಲಕ್ಷ್ಮೀ ಮಂತ್ರವನ್ನು ತಪ್ಪದೇ ಪಠಿಸಿ. ಶುಕ್ರವಾರದ ದಿನದಂದು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯವನ್ನು ಮಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆ ಅದನ್ನು ಹಂಚಿ. ಇದರಿಂದ ಲಕ್ಷ್ಮೀ ದೇವಿಯು ಹರಸುತ್ತಾಳೆ ಮತ್ತು ಸಮೃದ್ಧಿಯನ್ನು ಉಂಟು ಮಾಡುತ್ತಾಳೆ.
ಶುಕ್ರವಾರದಂದು ಇರುವೆ ಮತ್ತು ಹಸುಗಳಿಗೆ ಹಿಟ್ಟು ತಿನ್ನಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ. ಇದು ಗೋಧಿ ಹಿಟ್ಟಾದರೆ ಇನ್ನೂ ಒಳ್ಳೆಯದು. ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಜೊತೆಗೆ ಗಣಪತಿಯನ್ನು ಪೂಜಿಸಬೇಕು. ಮಹಾಲಕ್ಷ್ಮಿ ಸಂಪತ್ತನ್ನು ಆಶೀರ್ವದಿಸಿದರೆ ಗಣೇಶನು ವ್ಯಕ್ತಿಗೆ ಎದುರಾಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ಪ್ರತಿ ಶುಕ್ರವಾರದಂದು ಗಣೇಶ ಮತ್ತು ಲಕ್ಷ್ಮಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿಯನ್ನು ಅವರ ಮುಂದೆ ಇಟ್ಟು ಪೂಜಿಸಿ. ಸಂಕಷ್ಟ ಚತುರ್ಥಿ ದಿನ ರಾತ್ರಿ ಗಣೇಶ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕೊಟ್ಟು ಪೂಜೆ ಮಾಡಿಸಿ ಬನ್ನಿ. ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತವೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.